ಹೌದಲ್ರಿ? ನಾವೆಲ್ಲ ತಳಗಿನಿದ್ದ ದಾಂಧಿ ನೋಡ್ರಿ. ಸ್ಪೀಕರ್ ಸ್ಥಾನದಲ್ಲಿ ಮ್ಯಾಗ ಹೋಗಿ ಗಲಾಟೆ ಮಾಡೋದು ಇದು ಶಾಸಕರ ತಪ್ಪಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾನೆ ಮ್ಯಾಗ ಹೋಗಿ ಗಲಾಟೆ ಮಾಡಿ. ಹಾಂ, ಶಿಸ್ತು ನೋಡ್ರಿ. ಲೋಕಸಭೆದಾಗ ಆದ್ರೂ ಕಿತ್ತು ಒಗೆಯಬೇಕು. ಅದನ್ನು ಪ್ರಚೋದನೆ ಮಾಡಿದವರು ಯಾರೇ ರಾಜ್ಯಾಧ್ಯಕ್ಷ. ಈಗ ಪಾಪ ಆ 17 ಮಂದಿಗೆ ಅಟ್ಟೆ ಇದಕ್ಕೆ ಏನು ಅನಾಮತ್ ಅಲ್ಲ, ಎಲ್ಲರಿಗೂ ಅನಾಮತ್ ಆಗೈತೆ ಬಿ ಜೆ ಪಿ ಒಳಗೆ. ಹೆಂಗಂದ್ರೆ ಯಾವ ಕಮಿಟಿ ಮೀಟಿಂಗ್ ಅವ್ರಿಗೆ ಇದನ್ನೇ ಇಲ್ಲ, ಅವಕಾಶ ಇಲ್ಲ. ಅವರೇ ಬಹಿಷ್ಕಾರ ಹಾಕಿಬಿಟ್ಟಾರೆ. ಹೀಗಾಗಿ ಇಡೀ ಬಿ ಜೆ ಪಿಯಲ್ಲಿ ಭಾಳ ದೊಡ್ಡ ಅಸಮಾಧಾನ ಇದೆ ರಾಜ್ಯಾಧ್ಯಕ್ಷನ ನಿರ್ಣಯದಿಂದ. ಈ ರೀತಿ ಅಪ್ರಬುದ್ಧ ಒಬ್ಬ ವ್ಯಕ್ತಿನ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಮಾಡಿದ್ದು ತಪ್ಪತ್ತು ನಾ ಹೇಳ್ತೀನಿ. ಹೌದೌದು, ಶಾಸಕರು ಇವತ್ತು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಬಲಿಪಶು ಹೋಗ್ಯಾರ, ಅದಕ್ಕೆ ರಾಜ್ಯಾಧ್ಯಕ್ಷನ ಪ್ರಚೋದನೆ. ನಾ ಅಶೋಕಿಗೆ ಹೇಳಿದೆ, ಏನಿದ್ರು ತಳಗಿನ ಹೋರಾಟ ಮಾಡೋದು. ಸ್ಪೀಕರ್ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ, ಆದರೆ ನೀವು ಅಲ್ಲಿ ಕುರ್ಚಿ ಮ್ಯಾಗ ಯಾರು ಹೋದ್ರು ತಪ್ಪೇ. ನಾಯಿಗಳಿಗೆ ಇಳಿದು ಹೋರಾಟ ಮಾಡಬೇಕು. ಹಾಂ ನೋಡಿರಿ, ನಮ್ಮ ಪ್ರತಿಭಟನೆಯನ್ನು ಸ್ಪೀಕರ್ಗೆಲ್ಲ ಸರ್ಕಾರಕ್ಕೆ ತಿಳಿಸ್ಬೇಕಾದ್ರೆ ಬಾಯಿ ಕೆಳಗೆ ಆ ಸ್ಟೆಪ್ ಹತ್ತಬಾರ್ದು. ಯಾಕಂದ್ರೆ ಅದಕ್ಕೆ ಆದಂಥ ಒಂದು ಇದು ಇದೆ. ಅದನ್ನು ಬಿಟ್ಟು ನೀವು ರಾಜ್ಯಾಧ್ಯಕ್ಷ ಹೇಳ್ತಾನೆ ಅಂತೇಳಿ ಅನಿವಾರ್ಯ. ಪಾಪ ಕೆಲವೊಂದು ಮಂದಿ ಹಿಂಗೆ ಬಿ ಜೆ ಪಿಯಲ್ಲಿ ಪರಿಸ್ಥಿತಿ ಆಗೈತೆ, ಅದು ಮುಂದೆ ಟಿಕೆಟ್ ಕೊಡ್ತಾರೋ ಇಲ್ಲೋ ಅಂತ ಭಯ. ಮತ್ತು ಕೆಲವೊಂದು ಮಂದಿ ಚಮಚಾಗಿರಿ ಮಾಡುವಂಥ ಕೆಲವೊಂದು MLA ಆಗಿಬಿಟ್ಟಾರೆ. ಅಪ್ಪಾಜಿ ಅನ್ನೋದು, ವಿಜೇಂದ್ರ ಹೋಗಿ ಕಾಲು ಮುಗಿಯೋದು, ಅವ್ರ ಅಪ್ಪಗೆ ಹೋಗಿ ಮನೆಯಾಗ ಕಾಲು ಮುಗಿಯೋದು, ಹಿಂಗೆ ಮುಗಿದು ಬಿ ಜೆ ಪಿ ಏನೋ ಒಂದು ಮೊದಲು ಸ್ವಾಭಿಮಾನಿ ಪಾರ್ಟಿ ಇತ್ತಲ್ಲ, ವಾಜಪೇಯಿ ಅದ್ವಾನಿ ಇದ್ದಾಗ ಈಗ ಇಲ್ಲ. ಯಾರು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಏನು ಮಾಡ್ದಂಗೆ ಅಲ್ರಿ ಪಾಪ. ಈಗ 8 ಮೀಟಿಂಗ್ ತಪ್ಪೋದು ನೋಡ್ರಿ. ನಮ್ಮ ಅಧಿವೇಶನದಿಂದ 4 ಮೀಟಿಂಗ್ ತಪ್ಪೋದು ಅವರು. ನಾನಂತರ ಹೋಗೇನು ಬಿಡ್ರಿ, ನನಗೇನು ಸಂಬಂಧ. ನಾನು ವಿಚಾರಣೆ ಮಾಡಿದಂಗೆ ನಂದೇನೆ ಐತೆ ಅಲ್ಲಿ ಕೆಲಸ. ನನಗೆ ಯಾವ ಆದೇಶಗಳೂ ಲಾಗು ಹೋಗೋದಿಲ್ಲ, ವಿಜೇಂದ್ರನ ಆದೇಶನೂ ಲಾಗು ಹೋಗೋದಿಲ್ಲ, ಅಶೋಕನ ಆದೇಶನೂ ಲಾಗು ಹೋಗೋದು. ಸರ್, ಪಾಕಿಸ್ತಾನ ಪ್ರಧಾನಿ ಈಗ ಅಣುಬಾಂಬದ ಬೆದರಿಕೆ ನಮ್ಮಲ್ಲೇನು ಪಟಾಕ್ಷಿ ಹಾರಿಸೋದು ಅಂದರೆ ದೀಪಾವಳಿಯಾಗ 1-4 ಹೋಗಿದ್ರೆ ಇಡೀ ಪಾಕಿಸ್ತಾನ ಎಲ್ಲೈತಿ ಕಾಯ್ ದೇಕೋರೇ ಭಯ್ಯ ಕಾಯರೇ ಚೆನ್ನಾಗಿ ಕೇಳಬೇಕಾಗ್ತದೆ. ಭಾರತನ ಇವತ್ತು ಯಾರೂ ಹಗರು ತಗೋಬಾರ್ದು ಜಗತ್ತಿನಲ್ಲಿ.